ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಎರಡನೇ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾದ ರನ್ ಮೆಷಿನ್ ಕಿಂಗ್ ಕೊಹ್ಲಿ ಅಪರೂಪದ ಮಹಾದಾಖಲೆಯೊಂದನ್ನು ಬರೆದಿದ್ದಾರೆ. ಕಾರ್ಡಿಫ್ ಅಂಗಳದಲ್ಲಿ ಇಂಗ್ಲೆಂಡ್ ವಿರುದ್ಧ ಟಾಸ್ ಮುಗಿಸಿ ಮೈದಾನಕ್ಕಿಳಿಯುತ್ತಾ ಇದ್ದಂತೆ ವಿರಾಟ್ ಕೊಹ್ಲಿ ಸೇನಾ ರಾಷ್ಟ್ರಗಳಲ್ಲಿ ಅಂದರೆ ದಕ್ಷಿಣ ಆಫ್ರಿಕಾ, ಇಂಗ್ಲೆಂಡ್, ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ ನೆಲದಲ್ಲಿ ತಮ್ಮ 100ನೇ ಏಕದಿನ ಪಂದ್ಯವನ್ನು ಪೂರ್ಣಗೊಳಿಸಿ ವಿಶೇಷ ಶತಕದ ಸಾಧನೆ ಮಾಡಿದ್ದಾರೆ. ವಿರಾಟ್ ಕೊಹ್ಲಿ ಆಸ್ಟ್ರೇಲಿಯಾದಲ್ಲಿ 32, ದಕ್ಷಿಣ ಆಫ್ರಿಕಾದಲ್ಲಿ 20, ನ್ಯೂಜಿಲೆಂಡ್ನಲ್ಲಿ 13 ಪಂದ್ಯಗಳನ್ನು ಆಡಿದ್ದು, ಇಂಗ್ಲೆಂಡ್ ವಿರುದ್ಧ ಆಡುತ್ತಿರುವ ಇಂದಿನ ಪಂದ್ಯ ಅವರ ವೃತ್ತಿ ಬದುಕಿನ 35ನೇ ಒನ್ ಡೇ ಮ್ಯಾಚ್ ಆಗಿದೆ. ಜಗತ್ತಿನ ದಿಗ್ಗಜ ಬ್ಯಾಟ್ಸ್ಮನ್ಗಳೇ ರನ್ ಗಳಿಸಲು ತಿಣುಕಾಡುವ ಈ ಸೇನಾ ದೇಶಗಳಲ್ಲಿ ಕೊಹ್ಲಿ 10 ಶತಕಗಳ ನೆರವಿನಿಂದ ಬರೋಬ್ಬರಿ 4,344 ರನ್ ಬಾರಿಸಿದ್ದಾರೆ. ಅದು 54.3ರ ಅದ್ಭುತ ಸರಾಸರಿಯಲ್ಲಿ. ಆದರೆ ಈ ಐತಿಹಾಸಿಕ ಪಂದ್ಯ ನಡೆಯುತ್ತಿರುವ ಕಾರ್ಡಿಫ್ ಮೈದಾನದಲ್ಲಿ ಕೊಹ್ಲಿಗೆ ಒಂದು ಕಹಿ ನೆನಪಿದೆ. 12 ವರ್ಷಗಳ ಹಿಂದೆ ಇದೇ ಮೈದಾನದಲ್ಲಿ ಕೊನೆಯ ಬಾರಿ ಏಕದಿನ ಪಂದ್ಯ ಆಡಿದ್ದ ವಿರಾಟ್ ಖಾತೆ ತೆರೆಯದೆಯೇ ಶೂನ್ಯಕ್ಕೆ ಔಟ್ ಆಗಿದ್ದರು. ಮೊದಲ ಪಂದ್ಯದಲ್ಲೂ ದೊಡ್ಡ ಸ್ಕೋರ್ ಮಾಡಲು ವಿಫಲವಾಗಿರುವ ಕಿಂಗ್ ಕೊಹ್ಲಿ ಈ ಬಾರಿ ಕಾರ್ಡಿಫ್ ಅಂಗಳದಲ್ಲಿ ಭರ್ಜರಿ ಇನ್ನಿಂಗ್ಸ್ ಆಡುವ ಮೂಲಕ ಹಳೆ ದಾಖಲೆಯನ್ನು ಅಳಿಸಿಹಾಕುವ ತವಕದಲ್ಲಿದ್ದಾರೆ. ಸೇನಾ ರಾಷ್ಟ್ರಗಳಲ್ಲಿ 100 ಪಂದ್ಯಗಳ ಮೈಲಿಗಲ್ಲು ತಲುಪಿರುವ ಕಿಂಗ್ ಕೊಹ್ಲಿ ಇಂದಿನ ಪಂದ್ಯಗಳಲ್ಲಿ ಭರ್ಜರಿ ಶತಕ ಬಾರಿಸಲಿದ್ದಾರಾ? ನಿಮ್ಮ ಭವಿಷ್ಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಕ್ರಿಕೆಟ್ ಲೋಕದ ಇತ್ತೀಚಿನ ಲೈವ್ ಅಪ್ಡೇಟ್ಗಳಿಗಾಗಿ